ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಆರ್.ಸಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಗೃಹ ಮಂಡಳಿ ರೀಸೆಂಟ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಪಬ್ಲಿಕ್ ನೋಟಿಫಿಕೇಷನ್ಸ್ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಅದೇನೆಂದರೆ, ಇದು ಒಂದು ಪಬ್ಲಿಕ್ ನೋಟಿಫಿಕೇಷನ್ಸ್ ಆಗಿರುತ್ತೆ. ಕರ್ನಾಟಕ ಗೃಹ ಮಂಡಳಿಯಿಂದ 13ನೇ ತಾರೀಕು ಅನೌನ್ಸ್ ಮಾಡಿರುತ್ತೆ. ಹಾಗೂ ಈ ನೋಟಿಫಿಕೇಷನ್ಸ್ಗೆ ಯಾವ ರೀತಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು, ಹಾಗೂ ಅಪ್ಲಿಕೇಶನ್ಸ್ ಫಾರ್ಮ್ ಯಾವ ಥರ ಇರುತ್ತೆ, ಏನೇನು ಇನ್ಫಾರ್ಮೇಷನ್ಸ್ನ ಫಿಲ್ ಮಾಡಬೇಕಾಗ್ಬೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ಬೋದು, ಜೊತೆಗೆ ಅಫಿಡವಿಟ್ ಫಾರ್ಮ್ ಯಾವ ಥರ ಇರುತ್ತೆ, ಅದಕ್ಕೆ ಏನೇನು ಮಾಹಿತಿ ಬೇಕು, ಇಷ್ಟನ್ನು ಕೂಡ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಪಬ್ಲಿಕ್ ನೋಟಿಫಿಕೇಷನ್ಸ್. ನಾನು ಆಗಲೇ ಹೇಳ್ದಂಗೆ ಫೆಬ್ರವರಿ 13ನೇ ತಾರೀಕು ಈ ನೋಟಿಫಿಕೇಷನ್ಸ್ನ ಅನೌನ್ಸ್ ಮಾಡಿರುತ್ತೆ. ಲೊಕೇಶನ್ಸ್ ಬಂದು ಬೆಂಗಳೂರು ದಕ್ಷಿಣ ತಾಲೂಕು, ತಾವರೆಕೆರೆ ಹೋಬಳಿ, ಬ್ಯಾಲಾಳು ಬಡಾವಣೆ. ಸೊ ಈ ಲೊಕೇಶನಲ್ಲಿ ರೀಸೆಂಟ್ಲಿ ಲೇಔಟ್ನ ರೆಡಿ ಮಾಡಿ ಅದರಲ್ಲಿರ್ತಕ್ಕಂಥ ಕೆಲವೊಂದು ಸೈಟ್ಸ್ನ ಈ ಲಾಟ್ರಿ ಸಿಸ್ಟಮಲ್ಲಿ ಸೇಲ್ ಮಾಡ್ತಾ ಇರುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಡೇಟು ಎಂಡ್ ಡೇಟ್ ಇರುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಂದು ಫೆಬ್ರವರಿ 15ನೇ ತಾರೀಕಿಂದ ಫೆಬ್ರವರಿ 28ನೇ ತಾರೀಕು ತನಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಟೋಟಲ್ ನಂಬರ್ ಆಫ್ ಸೈಟ್ಸ್ ಬಂದು 828 ಸೈಟ್ಸ್ ಇರುತ್ತೆ. ಅಷ್ಟು ಸೈಟ್ಸ್ನೂ ಕೂಡ 4 ವರ್ಗಗಳಾಗಿ ಡಿವೈಡ್ ಮಾಡಲಾಗಿರುತ್ತೆ. EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ, ಅದಕ್ಕೆ 9 ಸೈಟ್ಸ್ ಇರುತ್ತೆ. LIG ಲೋ ಇನ್ಕಮ್ ಗ್ರೂಪ್, ಅದಕ್ಕೆ 197 ಸೈಟ್ಸ್ನ ಅಲಾಟ್ ಆಗಿರುತ್ತೆ. MIG 555 ಸೈಟ್ಸ್ ಇರುತ್ತೆ. HIG 67 ಸೈಟ್ಸ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನೋಂದಣಿ ಶುಲ್ಕ, ಆರಂಭಿಕ ಠೇವಣಿ ಅದನ್ನು ಕೂಡ ಶೋ ಮಾಡಿದ್ದಾರೆ. ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿ ಅಂತ. ಅದ್ರ ಜೊತೆಗೆ ಈ ಲೇಔಟಲ್ಲಿ ಪ್ರತಿ ಚದರ ಅಡಿಗೆ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ಕೂಡ ಶೋ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, EWSಗೆ 875 ಇದೆ. ರಿಮೈನಿಂಗ್ ಕ್ಯಾಟಗರಿಗೆ 1750 ಪ್ರೈಸ್ ಇದೆ ಪರ್ ಸ್ಕ್ವೇರ್ ಫೀಟ್. ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಈ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. https www.khp.karnataka.gov.in ಅನ್ನೋ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಜೊತೆಗೆ ನೀವೇನಾದರೂ ಪೇಮೆಂಟ್ ಮಾಡಬೇಕು ಅಂತಂದರೆ ಪೇಮೆಂಟ್ ಆಪ್ಷನ್ಸ್ ಬಂದು ಈ ಪೇಮೆಂಟ್ ಮಾತ್ರ ಇರುತ್ತೆ. ನೀವೇನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಬೋದು. ಓಕೆ, ಸೊ ಈ ಪೇಜ್ ಕೂಡ ಸೇಮ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಓಕೆ, ಇಲ್ಲಿ ಸೆಕೆಂಡ್ ಪೇಜಲ್ಲಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಟೋಟಲ್ 11 ಕಂಡೀಷನ್ಸ್ ಇದೆ, ಲೈಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ನೀವು ಯಾರ್ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ದಯವಿಟ್ಟು ಇಷ್ಟು ಕಂಡೀಷನ್ಸ್ನ ಓದ್ಕೊಂಡು ಅದ್ರ ಮೇಲೆ ನಿಮ್ಗೇನಾದರೂ ಕ್ವಶನ್ಸ್ ಇತ್ತು ಅಥವಾ ಫರ್ದರ್ ಏನಾದರೂ ನೀವು ತಿಳ್ಕೊಬೇಕು ಹೆಚ್ಚಿನ ಮಾಹಿತಿ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಬೋದು. ಓಕೆ, ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಈ KHP ಲೇಔಟ್ ಇರತಕ್ಕಂಥ ಸೈಟ್ಸ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಮಿನಿಮಮ್ 10 ವರ್ಷ ಕರ್ನಾಟಕದಲ್ಲಿ ವಾಸ ಆಗಿರಬೇಕು. ಜೊತೆಗೆ ಇದಕ್ಕೂ ಮುಂಚೆ ನೀವಾಗಲಿ ನಿಮ್ಮ ಸ್ಪೌಸ್ ಆಗಲಿ ಅಥವಾ ಮಕ್ಕಳಾಗಲಿ ಅವ್ರ ಹೆಸರಲ್ಲಿ ಯಾವುದೇ ರೀತಿ ಕರ್ನಾಟಕ ಗೃಹ ಮಂಡಳಿಯಿಂದ ಅಥವಾ ಬೇರೆ ಯಾವುದೇ ಸ್ಥಳೀಯ ಸಂಸ್ಥೆಗಳಿಂದ ಮನೆ, ಫ್ಲ್ಯಾಟು, ಸೈಟ್ ಯಾವುದನ್ನು ಕೂಡ ತೊಗೊಂಡಿರಬಾರ್ದು ಅಂತ ಅಫಿಡವಿಟ್ ಮಾಡಿ ಆ ಡಾಕ್ಯುಮೆಂಟ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಇದಿಷ್ಟು ನೋಟಿಫಿಕೇಷನ್ಸ್ ಬಗ್ಗೆ ಆಗಿರುತ್ತೆ. ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಕರ್ನಾಟಕ ಗೃಹ ಮಂಡಳಿ ಮೇನ್ ವೆಬ್ಸೈಟ್ ಬರಬೇಕಾಗತ್ತೆ. ಸೊ ಇದು ಬಂದು ಮೇನ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಆನ್ಲೈನ್ ಸೇವೆಗಳು ಅನ್ನೋ ಆಪ್ಷನ್ ಕೆಳಗಡೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಯಾವ್ಯಾವ ಲೊಕೇಶನಲ್ಲಿ ಪ್ರೆಸೆಂಟ್ ಕಾಲ್ ಫಾರ್ ಆಗಿದೆ ಅನ್ನೋದನ್ನ ಶೋ ಮಾಡುತ್ತೆ. ಕರೆಂಟ್ಲಿ 16 ಲೊಕೇಶನಲ್ಲಿ ಕಾಲ್ ಫಾರ್ ಆಗಿದೆ ಅಪ್ಲೈ ಮಾಡಲಿಕ್ಕೆ. ಹಾಗಾಗಿ ನಿಮಗೆ 16 ಲೊಕೇಶನ್ದು ಶೋ ಆಗ್ತಿದೆ. ನೀವು ಯಾವ ಲೊಕೇಶನ್ಗೆ ಅಪ್ಲೈ ಮಾಡಬೇಕು ಆ ಲೊಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜಲ್ಲಿ ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಆ ಲೊಕೇಶನ್ಗೆ. ಸೊ ನಾವು ಬಂದು ತಾವರೆಕೆರೆ ಹೋಬಳಿ ಅನ್ನೋ ಲೊಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನನಗೆ ಈ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ವೆರಿಫೈ ಮಾಡ್ಕೋಬೇಕಾಗಿರೋದು ಫಸ್ಟ್ ಥಿಂಗು ಪ್ರಾಜೆಕ್ಟ್ ಅಥವಾ ಯೋಜನೆ. ಸೊ ನಾನು ಯಾವ ಲೊಕೇಶನ್ಗೆ ಅಪ್ಲೈ ಮಾಡ್ತಿದ್ದೀನಿ ಅದು ಕರೆಕ್ಟಾಗಿ ಶೋ ಆಗ್ತಿದೆಯಾ. ಇಲ್ಲಿ ಬಂದು ತಾವರೆಕೆರೆ ಬ್ಯಾಲಾಳು, ಓಕೆ, ನನಗೆ ಕರೆಕ್ಟಾಗಿ ಶೋ ಆಗ್ತಿದೆ. ನೆಕ್ಸ್ಟ್ ಬಂದು ಪ್ರಾಪರ್ಟಿ ಟೈಪು, ನಾನು ಸೈಟ್ಗೆ ಅಪ್ಲೈ ಮಾಡ್ತಿರೋದಾ ಅಥವಾ ಮನೆಗೆ ಅಪ್ಲೈ ಮಾಡ್ತಿರೋದಾ. ಈ ಲೇಔಟಲ್ಲಿ ಸೈಟ್ ಮಾತ್ರ ಕಾಲ್ ಫಾರ್ ಆಗಿದೆ, ಹಾಗಾಗಿ ಸೈಟ್ ಸೆಲೆಕ್ಟ್ ಆಗಿದೆ. ಓಕೆ, ನೋ ಇಶ್ಯೂ. ನೆಕ್ಸ್ಟು ನಾನು ಯಾವ ಕ್ಯಾಟಗರಿ ಕೆಳಗಡೆ ಅಪ್ಲೈ ಮಾಡಬೇಕು.
ಕ್ಯಾಟಗರಿ ಅಂದರೆ 4 ಕ್ಯಾಟಗರಿ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ EWS, LIG, MIG, HIG ಅಂತ. ನೀವು ಯಾವ ಕ್ಯಾಟಗರಿ ಕೆಳಗಡೆ ಅಪ್ಲೈ ಮಾಡ್ತೀರೋ ಆ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ನಾನು ಬಂದು LIGನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್ ಬಂದು ನೋಟಿಫಿಕೇಷನ್ ನಂಬರ್. ಓಕೆ, ಇದು ಬಂದು ಕಾಮನ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಬಂದು ಯುನೀಕ್ ಆಗಿರುತ್ತೆ. ನೆಕ್ಸ್ಟು ಅಪ್ಲಿಕೆಂಟ್ ಡೀಟೇಲ್ಸು. ಯಾರು ಅಪ್ಲೈ ಮಾಡ್ತಾರೋ ಅವ್ರ ಹೆಸರು ಮತ್ತು ಅವ್ರ ರಿಲೇಟೆಡ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗತ್ತೆ. ಸೊ ಡೀಟೇಲ್ಸ್ ಬಂದು ಅಪ್ಲಿಕೆಂಟ್ ನೇಮ್ ಬೇಕು, ಮತ್ತು ಅವ್ರ ಫಾದರ್ ಇದ್ದರೆ ಫಾದರ್, ಅಥವಾ ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್, ಅಥವಾ ವೈಫ್ ನೇಮು, ಮತ್ತು ಜೆಂಡರ್ ಏನು, ಅಪ್ಲಿಕೆಂಟ್ ಡೇಟ್ ಆಫ್ ಬರ್ತು, ಮತ್ತು ಅವ್ರದ್ದು ಪಾನ್ ನಂಬರು, ಹಾಗೆ ಅವ್ರ ಆಧಾರ್ ನಂಬರು, ಜೊತೆಗೆ ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ, ಅವ್ರ ರಿಲಿಜಿಯನ್ ಏನಿದೆ. ಅಪ್ಲಿಕೆಂಟ್ ಬಂದು ಏನಾದರೂ ರಿಸರ್ವೇಷನ್ ಕೆಳಗಡೆ ಅಪ್ಲೈ ಮಾಡೋದಾದರೆ ಆ ರಿಸರ್ವೇಷನ್ನ ಸೆಲೆಕ್ಟ್ ಮಾಡಬೇಕು, ಜೊತೆಗೆ ಅದ್ರ ಡಾಕ್ಯುಮೆಂಟ್ನು ಕೂಡ ರೆಡಿ ಮಾಡ್ಕೋಬೇಕು. ಅಪ್ಲಿಕೆಂಟು ಕರ್ನಾಟಕದಲ್ಲಿ ಎಷ್ಟು ವರ್ಷ ವಾಸವಾಗಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ನಾಮಿನಿ ಮೆನ್ಷನ್ ಮಾಡೋದಾದರೆ ನಾಮಿನಿ ರಿಲೇಷನ್ಶಿಪ್ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ನಿಮ್ಮದು ಅಡ್ರೆಸ್ಸು ಮೆನ್ಷನ್ ಮಾಡಬೇಕು, ಜೊತೆಗೆ ಮೊಬೈಲ್ ನಂಬರು ಮತ್ತು ಅಪ್ಲಿಕೆಂಟ್ ಇಮೇಲ್ಸು. ಅಪ್ಲಿಕೆಂಟ್ ಡೀಟೇಲ್ಸ್ ಕೆಳಗಡೆ ನೀವು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ಸು ಕರೆಕ್ಟಾಗಿದೆಯಾ ಅಂತ ವೆರಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಬ್ಯಾಂಕ್ ಡೀಟೇಲ್ಸು. ಸೊ ಬ್ಯಾಂಕ್ ಡೀಟೇಲ್ಸ್ ಏನಕ್ಕೆ ಬೇಕು ಅಂತಂದರೆ, LIG ಅನ್ನೋ ಕ್ಯಾಟಗರಿ ಕೆಳಗಡೆ ನೀವು ಅಪ್ಲೈ ಮಾಡಿರ್ತೀರ, ಸರ್ಟೆನ್ ಅಮೌಂಟ್ನ ಪೇ ಮಾಡಿ. ಸೊ ನಿಮಗೆ ಸೈಟ್ ಅಲರ್ಟ್ ಆಗಲಿಲ್ಲ ಕಾರಣಾಂತರದಿಂದ, ಆವಾಗ KHP ಅಮೌಂಟ್ನ ರೀಫಂಡ್ ಮಾಡುತ್ತೆ. ಅವ್ರಿಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬೇಕು ಆ ಟೈಮಲ್ಲಿ. ಸೊ ಹಾಗಾಗಿ ಅಪ್ಲೈ ಮಾಡುವಾಗಲೇ ಅವರು ನಿಮ್ಮ ಕಡೆಯಿಂದ ಬ್ಯಾಂಕ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟು. ಯಾರು ಅಪ್ಲೈ ಮಾಡ್ತಾರೋ ಅವ್ರದ್ದು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ. ಲೇಟೆಸ್ಟ್ ಫೋಟೋನ ಅಪ್ಲೋಡ್ ಮಾಡಿ, ಜೊತೆಗೆ ನಿಮಗೆ ಇಲ್ಲಿ ಸೈಜ್ ಎಷ್ಟಿದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಎಷ್ಟಿರಬೇಕು ಅಂತ. ಬಿಲೋ 1 MB ಇರಬೇಕು ನೀವು ಅಪ್ಲೋಡ್ ಮಾಡ್ತಕ್ಕಂಥ ಫೋಟೋ ಸೈಜು. ನೆಕ್ಸ್ಟ್ ಬಂದು ಅಫಿಡವಿಟ್ ಡಿಕ್ಲರೇಷನ್ ಫಾರ್ ನಾನ್ ಅಲಾಟ್ಮೆಂಟ್. ಅಂದರೆ ಇದುವರೆಗೂ ನಿಮಗೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿಲ್ಲ ಅಂತ ನೀವು ಒಂದು ಅಫಿಡವಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಆ ಡಾಕ್ಯುಮೆಂಟ್ ಸೈಜ್ ಬಂದು 2 MB ಇರಬೇಕು, ಅಂದರೆ ಬಿಲೋ 2 MB. ಸೊ ಆ ಡಾಕ್ಯುಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಶೋ ಮಾಡ್ತೀನಿ ಬನ್ನಿ. ಸೊ ಇದು ಅಫಿಡವಿಟ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಹೆಸರು ಫಿಲ್ ಮಾಡಬೇಕು, ಮತ್ತು ನಿಮಗೇನಾದರೂ ಫಾದರ್ ಇದ್ದರೆ ಅಥವಾ ಡಾಟರ್ ಇದ್ದರೆ, ಲೈಕ್ ಡಾಟರ್ ಆಫ್ ಆಗಿದ್ದರೆ ಅಥವಾ ವೈಫ್ ಆಫ್ ಅಂತ ಇದ್ದರೆ ಅವ್ರನ್ನ ಫಿಲ್ ಮಾಡಿ. ನೆಕ್ಸ್ಟು ಅಡ್ರೆಸ್ಸು ಮತ್ತು ಪಿನ್ ಕೋಡು, ಯಾವ ಕ್ಯಾಟಗರಿ ಕೆಳಗಡೆ ಅಪ್ಲೈ ಮಾಡ್ತಿದ್ದೀರೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಪ್ರಾಜೆಕ್ಟ್ ನೇಮು, ಮತ್ತು ಯಾವ ಡಿಸ್ಟಿಕಲ್ಲಿದೆ, ಮತ್ತು ನೋಟಿಫಿಕೇಷನ್ಸ್ ನಂಬರ್ ಏನು ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ನೀವೇನಾದರೂ ರೆಂಟ್ ಪೇ ಮಾಡ್ತಿದ್ರೆ ಎಷ್ಟು ರೆಂಟ್ನ ಪೇ ಮಾಡ್ತಿದ್ದೀರಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಫಿಲ್ ಮಾಡಿ ನೀವು ಸಿಗ್ನೇಚರ್ ಹಾಕಬೇಕು, ಮತ್ತು ಡೇಟ್ನ ಮೆನ್ಷನ್ ಮಾಡಿ ಈ ಫಾರ್ಮ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ ಬಂದು ಅಮೌಂಟ್ ಟು ಬಿ ಪೇಯ್ಡ್. ನಾನಿಲ್ಲಿ LIG ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ನನಗೆ ರಿಜಿಸ್ಟ್ರೇಷನ್ ಫೀಸು 500 ಅಂತ ತೋರ್ತಾ ಇದೆ. ಜೊತೆಗೆ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಬಂದು 50,000. ನಾನೇನಾದರೂ MIG ಅಂತ ಸೆಲೆಕ್ಟ್ ಮಾಡಿದ್ರೆ ನನಗೆ ರಿಜಿಸ್ಟ್ರೇಷನ್ ಫೀಸು ಮತ್ತು ಇನಿಷಿಯಲ್ ಡೆಪಾಸಿಟ್ ಅಮೌಂಟು ಬೇರೆಯೇ ಇರುತ್ತೆ. ನಾನು ಆಗಲೇ ನಿಮಗೆ ನೋಟಿಫಿಕೇಷನ್ ಶೋ ಮಾಡಿದೆ, ಇಲ್ಲಿದೆ ನೋಡಿ. ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಅದರದೇ ಆದಂಥ ರಿಜಿಸ್ಟ್ರೇಷನ್ ಫೀಸು ಮತ್ತು ಆರಂಭಿಕ ಠೇವಣಿನ ಮೆನ್ಷನ್ ಮಾಡಿದ್ದಾರೆ. ಆ ರೀತಿ ಪೇ ಮಾಡಬೇಕಾಗತ್ತೆ. ಈ ಅಮೌಂಟ್ ಬಂದು ನೀವು ಯಾವಾಗ ಕ್ಯಾಟಗರಿನ ಚೂಸ್ ಮಾಡ್ತೀರೋ ಅದು ಆ ರೆಸ್ಪೆಕ್ಟಿವ್ ಕ್ಯಾಟಗರಿಗೆ ಆಟೋ ಪಾಪ್ಯುಲೇಟ್ ಆಗುತ್ತೆ, ನೀವೇನು ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಇಷ್ಟು ಡೀಟೇಲ್ಸ್ನ ಫಿಲ್ ಮಾಡಿದ್ಮೇಲೆ ಒಂದು ಬಾರಿ ವೆರಿಫೈ ಮಾಡ್ಕೊಳ್ಳಿ, ನೀವು ಫಿಲ್ ಮಾಡಿರ್ತಕ್ಕಂಥ ಅಪ್ಲಿಕೆಂಟ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಡಾಕ್ಯುಮೆಂಟ್ಸು, ಅಮೌಂಟು ಇಷ್ಟು ಕೂಡ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದ್ಮೇಲೆ ನೀವು ರಿಜಿಸ್ಟ್ರೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಪೇಮೆಂಟ್ ಆಪ್ಷನಲ್ಲಿ ನೀವು ಪೇ ಮಾಡಬೇಕಾಗಿರೋದು ರಿಜಿಸ್ಟ್ರೇಷನ್ ಫೀಸು ಪ್ಲಸ್ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಇಷ್ಟನ್ನು ಕೂಡ ಪೇ ಮಾಡಬೇಕಾಗತ್ತೆ. ಸೊ ಪೇ ಮಾಡಿದ್ಮೇಲೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಜನ್ರೇಟ್ ಆಗುತ್ತೆ. ಅದೆರಡನ್ನೂ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಆನ್ಲೈನ್ ಪೇಮೆಂಟ್ಗೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ, ಇದಿಷ್ಟು ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು, ಏನು ಡಾಕ್ಯುಮೆಂಟ್ಸ್ ಬೇಕು, ಮತ್ತು ಅಮೌಂಟ್ ಎಷ್ಟಿರುತ್ತೆ ಯಾವ್ಯಾವ ಕ್ಯಾಟಗರಿಗೆ, ಇದಿಷ್ಟು ಮಾಹಿತಿಯಾಗಿರುತ್ತೆ. ನೆಕ್ಸ್ಟ್ ಬಂದು ಬ್ಯಾಲಾಳು KHB ಲೇಔಟ್ ಲೊಕೇಶನ್ ಎಲ್ಲಿದೆ, ಮತ್ತು ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಸಿಟಿ ಸೆಂಟ್ರಿಂದ, ಮತ್ತು ಯಾವ ಲೊಕೇಶನ್ಗೆ ನಿಯರ್ ಆಗುತ್ತೆ ಅದನ್ನು ನೋಡೋಣ ಬನ್ನಿ. ನೀವು ಆಲ್ರೆಡಿ ನೋಡ್ತಿರೋ ಹಾಗೆ ನಾನು KHB ಲೇಔಟ್ ಬ್ಯಾಲಾಳನ್ನು ಸರ್ಚ್ ಮಾಡ್ಕೊಂಡಿದ್ದೀನಿ.
ಓಕೆ, ಈಗ ಸಿಟಿ ಸೆಂಟ್ರಿಂದ ಚೆಕ್ ಮಾಡೋಣ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ. ಮೆಜೆಸ್ಟಿಕ್, ನೀವು ನೋಡ್ತಿರೋ ಹಾಗೆ ಮೆಜೆಸ್ಟಿಕ್ಕಿಂದ 33 ಕಿಲೋಮೀಟ್ರ್ ಇದೆ. ಓಕೆ, ನೆಕ್ಸ್ಟ್ ಬಂದು ಕೆಂಗೇರಿ. ಓಕೆ, ಕೆಂಗೇರಿಯಿಂದ 18 ಕಿಲೋಮೀಟ್ರ್ ಇದೆ. ನೆಕ್ಸ್ಟು ಕುಂಬ್ಳಗೋಡು. ಪರ್ಫೆಕ್ಟ್, ಕುಂಬ್ಳಗೋಡ್ಗೆ ಹತ್ರನೇ ಆಗುತ್ತೆ, ಜಸ್ಟ್ 12 ಕಿಲೋಮೀಟರ್ ಇದೆ. ಸೊ ಅದೇ ರೀತಿ ಮೈಸೂರು ರೋಡ್ಗೆ ನೀವು ಚೆಕ್ ಮಾಡಿಕೊಂಡ್ರೆ ಒಂದು 12 to 15 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಲೊಕೇಶನ್ ನೋಡಬೇಕು ಅನ್ನೋರು ಬೇಗನೆ ಹೋಗಿ ಆ ಲೊಕೇಶನ್ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ಈ ನೋಟಿಫಿಕೇಷನ್ ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟ್ಗೆ ಹೋಗಬೇಕು, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಜೊತೆಗೆ ಏನೇ ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ಇರುತ್ತೆ, ಏನು ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು, ಅಫಿಡವಿಟ್ ಫಾರ್ಮ್ ಅಂದರೆ ಏನು, ಅದು ಅದರಲ್ಲಿ ಏನು ಇನ್ಫಾರ್ಮೇಷನ್ ಬೇಕು ಇಷ್ಟನ್ನು ಕೂಡ ನಾನು ಶೋ ಮಾಡಿದ್ದೀನಿ. ಅಪ್ಲೈ ಮಾಡೋರು ಇಮಿಡಿಯೇಟಾಗಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಲಾಸ್ಟ್ ಡೇಟ್ಗೂ ಮುಂಚೆನೇ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡೋ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.